ಮಾಜಿ ಸಚಿವ ನಾಗೇಂದ್ರಗೆ ಇವತ್ತು ಕೋಟಿ ಲೂಟಿಯ ಉರುಳು ಸುತ್ತಕೊಂಡ್ಬಿಟ್ಟಿದೆ. ಇಡಿ ಇಕ್ಕಳದಲ್ಲಿ ಸಿಲುಕಾಕಿಕೊಂಡಿರುವ ನಾಗೇಂದ್ರ ಅವ್ರಿಗೆ ರಿಲೀಫ್ ಸಿಗುತ್ತಾ ಇಲ್ವಾ? ಕಾರಣ ಇವತ್ತು ಇಡಿ ಕಸ್ಟಡಿಯ ಅವಧಿ ಅಂತ್ಯವಾಗ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು ಇವತ್ತು ಕೋರ್ಟ್ ಡೇ ಅಂತ. ಒಂದ್ ಕಡೆ ದರ್ಶನ್, ಮತ್ತೊಂದು ಕಡೆ ಬಿ ನಾಗೇಂದ್ರ. ಹೌದು, ಜಾಮೀನು ಅರ್ಜಿ ಸೂರಜ್ ರೇವಣ್ಣ ಬಿಟ್ರಿ, ಪ್ರಜ್ವಲ್ ರೇವಣ್ಣ ಅವ್ರದ್ದು ಇದೆ. ಆಮೇಲೆ ಇನ್ನೊಂದು ಕೋರ್ಟ್ ಹೈಕೋರ್ಟ್ ಅಲ್ಲಿ ಇದೆ ಊಟದ್ದು. ಇವತ್ತು ನ್ಯಾಯಾಲಯಕ್ಕೆ ಬಿ ನಾಗೇಂದ್ರ ಅವ್ರನ್ನ ಹಾಜರುಪಡಿಸೋದಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಬಟ್ ಇವತ್ತು ಮತ್ತೆ 4 ದಿನ ಅವರನ್ನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ ಅಂತ. ಹೆಚ್ಚಿನ ವಿಚಾರಣೆಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ಹಾಜರಾಗ್ತಾರೆ. ನೋಡಿ ಎಷ್ಟು ಕೋರ್ಟು. ಈ ದರ್ಶನ್ ಇದೆಯಲ್ಲ 24ನೇ ACMM ಕೋರ್ಟು, ಆಮೇಲೆ ಊಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟು, ಆಮೇಲೆ ನಾಗೇಂದ್ರ ಜನಪ್ರತಿನಿಧಿಗಳ ಕೋರ್ಟು, ಆಮೇಲೆ ನಮ್ಮ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಅವ್ರದ್ದು ಬೇರೆ ಕೋರ್ಟು. ಹೀಗೆ ಕೋರ್ಟ್ 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 ಇದರ ನಡುವೆ ಈಗೇನಾಗಿದೆ, ಇವರನ್ನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. ಏನಾಗುತ್ತೆ ನೋಡೋಣ. ಈಗ ಮತ್ತೊಂದು ಬ್ರೇಕಿಂಗ್ ಪಾಯಿಂಟ್ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆನ್ನತ್ತಿ ಇಡಿ ಸಿದ್ಧಪಡಿಸಿದ ದಾಖಲೆ, ಕಾಂಗ್ರೆಸ್ಗೆ ಟೆನ್ಷನ್, ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆಯಾಗಿದೆ ಅಂಥೇಳಿ ಈಗ ಇಡಿ ಒಂದು ಪ್ರೆಸ್ ನೋಟನ್ನು ನಿನ್ನೆ ಬಿಡುಗಡೆ ಮಾಡ್ತು. ನಮಗೆ ಅವತ್ತಿಂದ ಒಂದು ಡೌಟು, ಎಸ್ಪೆಷಲಿ ಶ್ರುತಿ ಕೂಡ ಇದ್ದಾರೆ ಇಲ್ಲಿ. ನಾನು ಅವತ್ತಿಂದ ಹೇಳ್ತಾ ಇದ್ದೆ, ಶ್ರುತಿ ಇವರು ರಾಜೀನಾಮೆ ಕೊಟ್ಟದನ್ನು ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಹೆಂಗೆ ತಗೊಂಡ್ಬಿಟ್ರು, ರ್ಯಾಂಕ್ ಬಂದ ಸ್ಟೂಡೆಂಟ್ ಅಂದ್ರೆ ಏನೋ ಒಂದು ಇದೆ, ಏನೋ ಒಂದು ಲಿಂಕ್ ಇದೆ. ಯಾಕಂದ್ರೆ ಇದೇ ಈಗ ನೋಡಿ, ಚುನಾವಣೆಗೆ ಬಳಕೆ ಆಗಿದೆ ಅಂತೇಳಿ ಹೇಳಿದ್ದಾರೆ. ಆಮೇಲೆ ಎಣ್ಣೆ ಖರೀದಿ ಮಾಡೋಕ್ಕೆ ಬಳಕೆ ಆಗಿದೆ ಅಂದರೆ ಒಬ್ಬ ವಾಲ್ಮೀಕಿ ಸಮುದಾಯದ ಸಣ್ಣ ಹುಡುಗ, ಒಬ್ಬ ವಾಲ್ಮೀಕಿ ಸಮುದಾಯದ ಹುಡುಗ ತನಗೆ ಬರಬೇಕಾದಂಥ ಸ್ಕಾಲರ್ಶಿಪ್ ಹಣವನ್ನು ಇವರು ಎಣ್ಣೆ ಖರೀದಿ ಮಾಡೋಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡ್ಕೊಂಬರೋಣ. ಎಸ್ಟಿ ಜನರ ಹಣ ಚುನಾವಣೆ ಎಣ್ಣೆಗೆ ಬಳಕೆ. ಬರೋಬ್ಬರಿ 89.65 ಕೋಟಿ ಅವ್ಯವಹಾರ. ಬಡವರ, ರೈತರು, ವಾಲ್ಮೀಕಿ ಸಮುದಾಯದ ಮಕ್ಕಳ ಅಭಿವೃದ್ಧಿಗೆ ಬಳಸಬೇಕಿದ್ದ ಹಣವನ್ನು ಸರ್ಕಾರ ಬಳಸದಿಲ್ಲಿ ಅಂತ ಗೊತ್ತಾದರೆ ರಕ್ತ ಕುದಿಯುತ್ತೆ. ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಬಳಸದೆ ಚುನಾವಣೆ ಎಣ್ಣೆಗೆ ದಲಿತರ ಹಣ ಬಳಸಿರೋದು ಬೆಳಕಿಗೆ ಬಂದಿದೆ. ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಬಸನಗೌಡ ದದ್ದಲ್ ನಿವಾಸದ ಮೇಲೆ ದಾಳಿ ನಡೆಸಿದ್ದ ಇಡಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಇದರಲ್ಲಿ 89.65 ಕೋಟಿ ಅವ್ಯವಹಾರದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಹಣವನ್ನ ಚುನಾವಣೆ ಎಣ್ಣೆಗೆ ಖರೀದಿಗೆ ಬಳಸಿರೋದು ಗೊತ್ತಾಗಿದೆ. ಆ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಸರ್ಕಾರಿ ದುಡ್ಡು ಬಾರ್ಗೆ 4 ರಾಜ್ಯ 23 ಪ್ರದೇಶಗಳ ಮೇಲೆ ಇಡಿ ದಾಳಿ ಮಾಡಿತ್ತು. ನಾಗೇಂದ್ರ ಹಾಗೂ ದದ್ದಲ್ ನಿವಾಸದ ಮೇಲೂ ದಾಳಿ ಮಾಡಿತ್ತು. ಈ ವೇಳೆ ಇಡಿಗೆ ಸ್ಫೋಟಕ ಮಾಹಿತಿಗಳು ಬಯಲಾಗಿದ್ವು. ಎಸ್ಟಿ ಸಮುದಾಯದ ಹಣ ಬಾರ್ಗಳಿಗೆ ಟ್ರಾನ್ಸ್ಫರ್ ಆಗಿದ್ದು ಗೊತ್ತಾಗಿದೆ. 90 ಕೋಟಿ ಹಣ 18 ನಕಲಿ ಅಕೌಂಟ್ಗಳಿಗೆ ಶಿಫ್ಟ್ ಮಾಡಲಾಗಿತ್ತು. ಆಂಧ್ರ, ತೆಲಂಗಾಣದಲ್ಲಿ ಸೃಷ್ಟಿಯಾಗಿದ್ವು, ಅಕೌಂಟ್ ತೆರೆಯಲಾಗಿತ್ತು. ವಾಲ್ಮೀಕಿ ನಿಗಮದ ಹಣ ಬಾರ್ಗಳಿಗೆ ವರ್ಗಾವಣೆ ಮಾಡಲಾಗಿತ್ತು. ಹಣಕ್ಕೆ ಪರ್ಯಾಯವಾಗಿ ಬಾರ್ ಮಾಲೀಕರು ಮದ್ಯ ನೀಡಿದ್ದು, ದಲಿತರ ಹಣದಲ್ಲಿ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿರೋದು ಗೊತ್ತಾಗಿದೆ. ಎಸ್ಟಿ ಮಕ್ಕಳ ಸ್ಕಾಲರ್ಶಿಪ್ ಹಣ ಎಲೆಕ್ಷನ್ಗೆ ಬಳಕೆಯಾಗಿರೋದು ಗೊತ್ತಾಗಿದೆ. ರೈತರ ಪಂಪ್ ಸೆಟ್ ಹಣ ಕೂಡ ಬಾರ್ಗಳಿಗೆ ವರ್ಗಾಯಿಸಲಾಗಿತ್ತು. ಪಿ ನಾಗೇಂದ್ರ ಆಪ್ತರೆ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿರುವ ಬಗ್ಗೆ ಇಡಿಗೆ ಮಾಹಿತಿ ಸಿಕ್ಕಿದೆ. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸೀಟ್ ಪಡೆಯಲು ದಲಿತರ ಹಣವನ್ನು ಬೇಕಾಬಿಟ್ಟಿಯಾಗಿ ಬಳಸಿದ್ದು ಇಡಿ ದಾಳಿಯಲ್ಲಿ ಸತ್ಯ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಮ್ಮ ಅವತ್ತಿನ ಡೌಟ್ ಈಗಲೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಆ ಫೋಟೋ ಇದೆಯಾ ಇವನು ಸಾಧ್ಯವಾದರೆ ಆ CM ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆದಿರೋ ಇದ್ರೆ ಒಂದು ಹಾಕಿ ಆರಾಮ್ಸೆ. ನೋಡಿ, ನಾವು ಅವತ್ತಿಂದ ಹೇಳ್ತಾ ಇದ್ವಿ, ಸಿದ್ದರಾಮಯ್ಯ ಈ ಆರೋಪ ಪ್ರತ್ಯಾರೋಪಗಳು ಎಷ್ಟೇ ಮಾಡಿ ಅವರ ಬಗ್ಗೆ ಯಾವುದೇ ವಾದ ಅಥವಾ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ ಈಗ ಮೂಡೋದು ಬಂದಿದ್ರು ಕೂಡ ಅವರು ಸಿಕ್ಕಾಕೊಳ್ಳೋದಿಲ್ಲ. ಒಂದು ವೇಳೆ ಏನು ಕಿರಿಕಿರಿ ಆದರೂ ಕೂಡ ಅವರ ಫ್ಯಾಮಿಲಿ ಮತ್ತೊಂದು ಹಿಂಗೆ ಬರುತ್ತೆ ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಸ್ವಂತದ್ದು ಯಾವುದೇ ಆರೋಪಗಳು ಯಾವುದೂ ಇಲ್ಲಿ ತನಕ ಬಂದಿಲ್ಲ. ನೋಡಿ, ಈ ಫೋಟೋ ನಾವು ಹೇಳ್ತಾ ಇರೋದು ಇದು ಅವತ್ತು ನಾಗೇಂದ್ರ ರಾಜೀನಾಮೆ ಕೊಟ್ಟಾಗ ಈ ಥರ ತಗೊಂಡಿದ್ರು ರಾಜೀನಾಮೆಯನ್ನು. ನಮಗೆ ಅವತ್ತೇ ಒಂದು ಡೌಟ್ ಬಂದಿತ್ತು, ಈ ಥರ ಕೊಟ್ಟಿದ್ದಾರೆ ಅಂತಂದರೆ, ಈ ಥರ ಕೊಟ್ಟಿದ್ದಾರೆ ಅಂದರೆ ಇವರಿಂದ ನಾಗೇಂದ್ರದಿಂದ ಪಕ್ಷಕ್ಕೇನೋ ಒಂದು ಆ ದುಡ್ಡನ್ನು ಯೂಸ್ ಮಾಡ್ಕೊಂಡಂಗೆ ಕಾಣ್ತಾ ಇದೆ.
ಅದು ಸಿದ್ದರಾಮಯ್ಯನಿಗೆ ಗೊತ್ತಿದೆಯೋ ಗೊತ್ತಿರೋ ಅದು ಬೇರೆ ವಿಚಾರ. ಉಳಿದವರು ಹೇಳಿರ್ಬೋದು ಹೈಕಮಾಂಡ್ ಫೋನ್ ಮಾಡಿ ಉಸ್ಕೋ ದೇಖೋ ತೋಡ ಓ ಹಮಾರಾ ಇಸ್ ಪಾರ್ಟಿ ಕೆ ಲಿಯೇ ಕುಚ್ ಕಾಮ್ ಕಿಯಾ ತಾ ಐಸಾ ಐಸಾ ಅಂತ ಹೇಳುವಾಗ ಸಿದ್ದರಾಮಯ್ಯನವರು ಕೂಡ ಕೇಳಬೇಕಾಗುತ್ತೆ, ಗೊತ್ತಿಲ್ಲದನ್ನು ಕೇಳಬೇಕಾಗತ್ತೆ. ಆಮೇಲೆ DKನೂ ಬಂದಿದ್ದಾರೆ, ಆಮೇಲೆ ಜಮೀರ್ ಅಹಮದ್ ಖಾನ್, ಸಗೀರ್ ಅಹಮದ್ ಎಲ್ಲರಿದ್ದಾರೆ. ಈಗ ಇವ್ರ ಮೇಲೆ ಯಾಕೆ ಬರುತ್ತೆ ಅಂತಂದ್ರೆ ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಅವ್ರು ಜೈಲಿಗೆ ಹೋಗ್ಬೇಕು. ಒಂದ್ ವೇಳೆ ಆ ದುಡ್ಡನ್ನ ಎಲೆಕ್ಷನ್ಗೆ ಬಳಸಿದ್ರ ಅಂತ ಹೇಳಿ ಇವರೆಲ್ಲರೂ ಬರ್ತಾರೆ, ಅದಕ್ಕೆ ಇವರೆಲ್ಲರೂ ತಪ್ಪಿತಸ್ಥರಾಗ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಸರ್ಕಾರ ಕೂಡ ತಪ್ಪಿತಸ್ಥ ಆಗುತ್ತೆ. ಅಂದ್ರೆ ನಿಮ್ಮ ಬಳಕೆ ಆ ದುಡ್ಡನ್ನು ಅಲ್ಲಿಗೆ ಬಳಕೆ ಮಾಡಿ. ಇಡಿ ನಿನ್ನೆ ಬಿಡುಗಡೆ ಮಾಡಿದಂತಹ ಇದರಲ್ಲಿ ಏನು ಹೇಳಿದೆ ಅಂತಂದ್ರೆ, ಹೌದು ನಾವು 4 ರಾಜ್ಯಗಳ 23 ಜಾಗಗಳಲ್ಲಿ ನಾವು ದಾಳಿ ಮಾಡಿದ್ದೀವಿ, ಚುನಾವಣೆಗೆ ಬಳಕೆ ಆಗಿದೆ, ದುಡ್ಡು ಚುನಾವಣೆಗೆ ಬಳಕೆ ಆಗಿದೆ. ಹೇಗೆ ನೋಡಿ, MG ರೋಡ್ನ ಬ್ಯಾಂಕಿಂದ 18 ಅಕೌಂಟ್ಗಳಿಗೆ ಹೋಗುತ್ತೆ, ಅಲ್ಲಿಂದ 200, 300, 700 ಏನು ಹೇಳ್ತಾ ಇದ್ದಾರೆ. ಅಲ್ಲೇನು ಈಗ ನೀವೊಬ್ರು ಮಾಲಕಿ ಯಾವುದೋ ಒಂದು ಕಂಪನಿ ನಡೆಸ್ತಾ ಇದ್ದೀರಿ, ನಿಮ್ಮ ಹತ್ರ ವಹಿವಾಟಿದೆ ಒಂದು 50 ಲಕ್ಷ, ನಾನೇನು ಮಾಡ್ತೀನಿ, ನನ್ನ 10 ಲಕ್ಷ ನಿಮ್ಗೆ ಹಾಕ್ಬಿಡ್ತೀನಿ, ನೀವು ನನಗೆ ಕ್ಯಾಶ್ ಮಾಡಿ ಕೊಡಬೇಕು. ನೀವು 5 ರೂಪಾಯಿ ಇದ್ದವರ ಅಕೌಂಟ್ಗೆ ನಾನು ಹಾಕೋದಿಲ್ಲ. ಒಂದು ಹೀಗೆ ಬಾರ್ನ ಆನರ್ಸ್ಗಳಿಗೆ ಹಾಕಿದ್ದಾರೆ, ಬಾರ್ ಆನರ್ಸ್ಗೂ ವಾಪಸ್ ದುಡ್ಡು ಕೊಟ್ಟಿದ್ದಾರೆ. ಕೆಲವರು ಕಮಿಷನ್ ಬೇಕು ಅಂತ ಕೇಳಿದ್ದಾರೆ. ಇನ್ನು ಕೆಲವರ ಹತ್ರ 10 ಲಕ್ಷ ಹಾಕ್ಬಿಟ್ಟು ಅಥವಾ 20 ಲಕ್ಷ ಹಾಕ್ಬಿಟ್ಟು ಅಥವಾ 1 ಕೋಟಿ ಹಾಕ್ಬಿಟ್ಟು ನೀವು ದುಡ್ಡು ಕೊಡೋದು ಬೇಡ, ನಮಗೆ ಎಣ್ಣೆ ಸಪ್ಲೈ ಮಾಡಿ ಅಂತ ಕೇಳಿದ್ದಾರೆ. ಅದನ್ನು ಅವರು ಹೇಳಿದ್ದಾರೆ. ಎಣ್ಣೆ ಖರೀದಿ ಮಾಡಿ, ಎಣ್ಣೆ ಯಾವುದಕ್ಕೆ ಸಪ್ಲೈ ಆಗುತ್ತೆ, ಈ ಚುನಾವಣೆ ಟೈಮಲ್ಲಿ ಸಪ್ಲೈ ಆಗುತ್ತೆ, ಕುಡಿಯರಪ್ಪ ಮತ್ತೊಂದಪ್ಪ ಅಂತ. ನಮ್ಮ ಪ್ರಶ್ನೆ, ಎಣ್ಣೆ ಖರೀದಿ ಮಾಡಿದ್ರಲ್ಲ, ಯಾರ ದುಡ್ಡು? ನೀವು ಖಾಲಿ ಜನರ ದುಡ್ಡು ಅಂತ ಹೇಳಬೇಡಿ. ನಿಮ್ಮದೇ ಸಮುದಾಯದ ಬಡ ಮಕ್ಕಳ ಶಾಲೆಯಲ್ಲಿ ನಿಮಗೇನು ಸ್ಕಾಲರ್ಶಿಪ್ ಸಿಗಬೇಕಾಗಿತ್ತು, ಅದರಲ್ಲಿ ಎಣ್ಣೆ ತಗೊಂಡ್ರಾ? ನಿಮ್ಮದೇ ಸಮುದಾಯದ ಒಬ್ಬ ಬಡ ರೈತ ಕುಟುಂಬ ತನ್ನ ಒಂದು ಜಮೀನಿಗೆ ಒಂದು ಬೋರ್ವೆಲ್ ಹಾಕೋಣ ಅಂತೇಳಿ ಆಸೆ ಪಟ್ಟಂತಹ ದುಡ್ಡು 50,000 ನೀವೇನು ಮಾಡಿದ್ರಿ? ಎಣ್ಣೆ ಖರೀದಿ ಮಾಡಿದ್ರಿ. ನಿಮ್ಮದೇ ಸಮುದಾಯದ ಅಂದರೆ ವಾಲ್ಮೀಕಿ ಸಮುದಾಯ ಅಥವಾ ನಾಯಕರು ಅಂತ ಕರೀತಾರೆ, ನಾಯಕ ಅಂತ ಕರೀತಾರೆ ಅವರನ್ನ. ಅವರ ಮೂಲ ವೃತ್ತಿ ಯಾವುದು ಅಂತಂದ್ರೆ ಬೇಟೆಯಾಡೋದು. ವಾಲ್ಮೀಕಿ ಮಹರ್ಷಿ ಬೇಟೆಯಾಡ್ತಾ ಇದ್ರು, ಅದುವೇ. ಆ ಥರದ ಸಮುದಾಯ ಮುಖ್ಯವಾಹಿನಿಗೆ ಬಂದು ಒಳ್ಳೇದಾಗೋದಕ್ಕೆ ಒಂದು ನಿಗಮ ಮಂಡಳಿ, ನೀವು ಎಣ್ಣೆ ಕುಡಿಸಿದ್ರಿ ನಿಮ್ಮ ಓಟ್ಗಾಗಿ. ಈಗ ನೀವೆಲ್ಲ ತಪ್ಪಿತಸ್ಥರಲ್ವಾ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಆದಿಯಾಗಿ. ಮುಖ್ಯಮಂತ್ರಿ ಬಗ್ಗೆ ನನಗೆ ಯಾಕೆ ದುಃಖ ಆಗ್ತಾ ಇರೋ ಅಂತಂದ್ರೆ, ಇಂಥವ್ರನ್ನ ನೀವು ವಹಿಸ್ಕೊಳ್ಬೇಕಾಗಿ ಬಂತಲ್ಲ ಮುಖ್ಯಮಂತ್ರಿಗಳೇ. 184 ಕೋಟಿ ಅಂತೇಳಿ, ಇಲ್ಲ 184 ಕೋಟಿ ಇಲ್ಲ 89 ಕೋಟಿ ಅಂತೇಳಿ ಒಪ್ಕೊಂಡ್ಬಿಟ್ರಲ್ಲ, ನೀವು ಸೆಲ್ಫ್ ಗೋಲ್ ಮಾಡ್ಕೊಂಡ್ರಲ್ಲ. ಹೌದಾಗಿದೆ ಅಂತೇಳಿ. ಹಾಗಿದ್ರೆ ನೀವೆಲ್ಲರೂ ತಪ್ಪಿತಸ್ಥರು, ನೀವೆಲ್ಲರೂ ಕೂಡ ಕಾರಣ. ಈ ಬಡವರ ದುಡ್ಡನ್ನ ಚುನಾವಣೆಗೆ, ಅದು ಕೂಡ ಎಣ್ಣೆ ಖರೀದಿಗೆ ಬಳಸಿದ್ದೀರಿ. ಓಕೆ, ಸುನೀಲ್ ಇದ್ದಾರೆ. ಸುನೀಲ್ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಆಗ್ಬಿಟ್ಟಿದ್ದಾರೆ. ನೀವು ಹೇಳ್ದಂಗೆ ಏನು ಸುನೀಲ್, ನಾನು ಹೇಳಿದಕ್ಕಿಂತ ಪಾಯಿಂಟ್ ಜಾಸ್ತಿ ಇದ್ರೆ ದಯವಿಟ್ಟು ಹೇಳಿ. ಎಕ್ಸ್ಟ್ರಾ ಇನ್ಪುಟ್ಸ್. ಎಸ್ ಜಯಪ್ರಕಾಶ್, ಈಗ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಕಳೆದ ಹಲವಾರು ದಿನಗಳಿಂದ ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದರೆ, ನಿನ್ನೆ ಈ ಒಂದು ಹಣ ಯಾವ ಕಾರಣಕ್ಕೋಸ್ಕರ ಬಳಕೆ ಆಗಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಿರುವಂಥ ಒಂದು ಪತ್ರಿಕಾ ಪ್ರಕಟಣೆ. ಅದರಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಿದ್ದೀವಿ ಮತ್ತು ಇದು ಯಾವ್ಯಾವ ಕಾರಣಕ್ಕೋಸ್ಕರ ಬಳಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದರೆ, ಇಡಿ ಅಧಿಕಾರಿಗಳು ಈ ರೀತಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಸಿಕ್ಕಿರಬೇಕು. ಈಗ ನೀವು ಆಗಲೇ ಹೇಳ್ತಾ ಇದ್ರಿ, ಈ ಒಂದು ಹಣವನ್ನು ಮದ್ಯ ಖರೀದಿ ಮಾಡೋದಕ್ಕೆ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ. ಎಸ್, ಈ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ. ಈ ಆಲ್ರೆಡಿ ಬೇರೆ ಬೇರೆ ಅಕೌಂಟ್ಗಳಿಗೆ ಹಣವನ್ನು ಡೆಪಾಸಿಟ್ ಮಾಡಲಾಗಿತ್ತು. ಅದಾದ ನಂತರ ಈ ಒಂದು ಹಣವನ್ನು ಕೆಲವು ಕಡೆಗಳಿಂದ ಕ್ಯಾಶ್ ಮೂಲಕ ಪಡ್ಕೊಳ್ಳಲಾಗಿತ್ತು ಅನ್ನುವಂಥದ್ದನ್ನು ಬಿಟ್ಟರೆ, ಮಿಕ್ಕಿದ ಹಣವನ್ನು ಈ ಒಂದು ಎಲೆಕ್ಷನ್ಗೋಸ್ಕರ ಯೂಸ್ ಮಾಡಿಕೊಂಡಿರುವಂಥಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಹಾಗಾಗಿ ಅವರು ಇಷ್ಟು ಓಪನ್ ಆಗಿ ಈ ರೀತಿ ಒಂದು ಪ್ರೆಸ್ ರಿಲೀಸ್ನ ಈ ಟೈಮ್ನಲ್ಲಿ ರಿಲೀಸ್ ಮಾಡಿರುವಂಥದ್ದು. ಹಾಗಾಗಿ ಸಹಜವಾಗಿ ಇದು ತುಂಬಾ ತನಿಖೆ ಮುಂದಿನ ದಿನಗಳಲ್ಲಿ ಗಂಭೀರವಾಗಿ ಪರಿಣಮಿಸುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸುವಂಥ ಅಗತ್ಯ ಇದೆ. ಈಗಾಗಲೇ ವಿ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದಂಥ ಇಡಿ ಅಧಿಕಾರಿಗಳಿಗೆ ಇವತ್ತಿನವರೆಗೆ ಅವರು ಕಸ್ಟಡಿಯಲ್ಲಿರುವಂಥದ್ದು ಮತ್ತು ಇವತ್ತಿಗೆ ಅವರ ಕಸ್ಟಡಿ ಅವಧಿ ಎಂಡ್ ಆಗುತ್ತೆ. ಆದರೆ ಇನ್ನೂ ಕೂಡ ಅವ್ರನ್ನ ಸ್ಪಾಟ್ ಮಾಜರ್ಗಾಗಲಿ ಅಥವಾ ಉಳಿದ ಪ್ರೊಸೀಜರ್ಗಳಿಗೆ
ಇನ್ನೂ ಕೂಡ ಸ್ಪಾಟಿಗೆ ಎಲ್ಲೂ ಕೂಡ ಕರ್ಕೊಂಡು ಹೋಗಿಲ್ಲ. ಹಾಗಾಗಿ ಇವತ್ತು ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಮತ್ತೆ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ನೀಡಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಇವತ್ತು ಕೋರ್ಟಿಗೆ ಮನವಿಯನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ. ಎಷ್ಟು ದಿನಗಳ ಮಟ್ಟಿಗೆ ಅವರು ಮತ್ತೆ ಇಡಿ ಕಸ್ಟಡಿಗೆ ಸಿಗ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇನ್ನಷ್ಟು ದಿನಗಳ ಕಾಲ ಇಡಿ ಅಧಿಕಾರಿಗಳ ವಶದಲ್ಲಿ ಸಣ್ಣ ಕ್ವಶನ್, ಈಗ ಮಹಜರ್ ಅಂತಂದ್ರೆ ಶಾಂಗ್ರಿಯಾಲ ಹೋಟೆಲ್ಗೂ ಕರ್ಕೊಂಡ್ಬರೋ ಸಾಧ್ಯತೆ ಇದೆಯಾ ಅಥವಾ ಹೈದರಾಬಾದ್ಗೂ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆಯಾ? ಎಸ್ ಜಯಪ್ರಕಾಶ್, ಪ್ರಮುಖವಾಗಿರುವಂಥದ್ದು ಈ ಒಂದು ಇಡೀ ಪ್ರಕರಣಕ್ಕೆ ಮೂಲ ಕಾರಣ ಆಗಿರುವಂಥ ಒಂದು ಮೀಟಿಂಗ್ ನಡೆದಿರುವಂಥದ್ದು ಶಾಂಗ್ರಿಲಾ ಹೋಟೆಲ್ನಲ್ಲಿ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಹೋಟೆಲಿಗೆ ಕರ್ಕೊಂಡೋಗಿ ಅಲ್ಲೂ ಕೂಡ ಸ್ಥಳಮಾಜರನ್ನ ನಡೆಸಬೇಕಾಗಿತ್ತು. ಅದರ ಜೊತೆಗೆ ಈ ಒಂದು ಪ್ರಕರಣದ ಭಾಗವಾಗಿ ಈಗ ನಮಗೆ ಗೊತ್ತಿರುವಂಥದ್ದು ಕೆಲವು ವಿಚಾರಗಳು ಮಾತ್ರ, ಆದರೆ ಇಡೀ ತನಿಖೆಯಲ್ಲಿ ಇನ್ನಷ್ಟು ವಿಚಾರಗಳು ಹೊರಗಡೆ ಬಂದಿದ್ದಾವೆ. ಹಾಗಾಗಿ ಆ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನೇನು ಮಾಹಿತಿಗಳು ಸಿಕ್ಕಿದ್ದಾವೆ, ಎಲ್ಲೆಲ್ಲಿ ಮೀಟಿಂಗ್ಗಳು ನಡೆದಿದ್ದಾವೆ ಅನ್ನುವಂಥದ್ದು ಮಾಹಿತಿಗಳು ಸಿಕ್ಕಿದ್ದಾವೆ, ಆ ಎಲ್ಲ ಪ್ರದೇಶಗಳಿಗೂ ಕೂಡ ನಾಗೇಂದ್ರ ಅವ್ರನ್ನ ಕರ್ಕೊಂಡು ಹೋಗಿ ಸ್ಪಾಟ್ ಮಾಜರನ್ನ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅದರ ಜೊತೆಗೆ ಅವರ ಪತ್ನಿಯನ್ನು ಕೂಡ ನಿನ್ನೆ 6 ಗಂಟೆ ಡ್ರಿಲ್ ಅಂದ್ರೆ ವಶಕ್ಕೆ ಪಡೆಯೋದು ಅಂತ, ಅದನ್ನ ನಮಗೆ ಸುನಿಲ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ವಶಕ್ಕೆ ಪಡೆಯೋದು ಹೆಂಗೆ ಅಂತಂದ್ರೆ ವಾಪಸ್ ಬಿಟ್ಬಿಡ್ತಾರೆ. ಸಾಧಾರಣವಾಗಿ ಮೀಡಿಯಾದಲ್ಲಿ ವಶಕ್ಕೇನ ಬಂಧನ ಫುಲ್ ಗಲದಾಗ್ತಾ ಇರುತ್ತೆ ಇಲ್ಲಿ ವೀಕ್ಷಕರೇ. ಅದು ವಶಕ್ಕೆ ಪಡೆದ್ರ ಬಂಧನ ಯಾಕೆ ದೊಡ್ಡ ವಿಚಾರ. ಸಾಧಾರಣವಾಗಿ ಹೆಂಗಿರುತ್ತೆ ಅಂದ್ರೆ ಪೊಲೀಸ್ ಕರ್ಕೊಂಡೋದ್ರೆ ಅರೆಸ್ಟ್ ಮಾಡಿದ್ರಪ್ಪ ಅಂತೇಳಿ, ನಮಗೆ ಪಿಕ್ಚರ್ ನೋಡಿ ಅಭ್ಯಾಸ ಆಗಿದೆ. ಇವರ್ ಅಂಡರ್ ಅರೆಸ್ಟ್. ಪೊಲೀಸ್ ಕರ್ಕೊಂಡೋದ್ರು ಅಂದರೆ ಅಂಬರೀಷ್ ಕರ್ಕೊಂಡೋದ್ರೆ ಅರೆಸ್ಟ್ ಆದ್ರಪ್ಪ, ಟೈಗರ್ ಪ್ರಭಾಕರ್ ಕರ್ಕೊಂಡು ಅರೆಸ್ಟ್ ಆದ್ರಪ್ಪ ಅಂತೇಳಿ. ಮೀಡಿಯಾದಲ್ಲಿ ಹೆಂಗಾಗುತ್ತೆ, ಅರೆಸ್ಟು ಅಂತಂದರೆ ಅರೆಸ್ಟು ವಶ ತುಂಬ ವ್ಯತ್ಯಾಸ. ವಶ ಅಂತಂದರೆ ಕರ್ಕೊಂಬರ್ತಾರೆ, 1 ಗಂಟೆ ಮಾತಾಡಿ ಏನಮ್ಮ ಎಲ್ಲ ಓಕೆನಾ, ಇದೇನು ವಾಪಸ್ ಹೋಗಿ ರೈಟ್ ಚಾಯ್ ಒಂದು ಟೀ ಕುಡಿದು ಹೋಗಿ ಅಂತ ಆಯ್ತಾ. ಬಂಧನ ಅಂತಂದರೆ 24 ಗಂಟೆ ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕು. ಇವ್ರನ್ನ ಏನು ಮಾಡಬೇಕು ಅಂತ ಕೇಳಬೇಕು. ಇಲ್ಲ ಸರ್ ಇವ್ರು ನಮಗೆ ವಾಪಸ್ ಬೇಕು ಅಂತ ಕೇಳಬೇಕು. ಇಲ್ಲ ನಿಮ್ಗೆ ಕೊಡೋಕ್ಕಾಗಲ್ಲ, ನಾವು ಜೈಲು ಕಳಿಸ್ತೀವಿ 14 ದಿವಸ ಅಥವಾ 3 ದಿವಸ 4 ದಿವಸ, ಅದು ಮ್ಯಾಕ್ಸಿಮಮ್ ಜೈಲಿಗೆ ಅಂದರೆ 14 ದಿವಸ ಸಿಸ್ಟಮೇ ಹಂಗೆ, 14 ದಿವಸ ಮ್ಯಾಕ್ಸಿಮಮ್. ಈಗ ಇವ್ರದ್ದು ನೋಡಿದ್ರಲ್ಲ ನೀವು ದರ್ಶನ್ದು 14 ದಿವಸ ಆಯ್ತು ವಾಪಸ್ ಬಂದರು. ಈಗ ನಾಳೆ ಕೊಟ್ಟರೆ ವಾಪಸ್ 14 ದಿವಸ ವಾಪಸ್ ಬರಬೇಕು. 14